ಓಂ ಶಕ್ತಿ ಓಂ ಶ್ರೀ ಮಂಗಳಕರುಮಾರಿಯಮ್ಮ ದೇವಸ್ಥಾನದ 47ನೇ ಪ್ರತಿಷ್ಠಾಪನಾ ಮಹೋತ್ಸವ. ಓಂ ಶಕ್ತಿ ಓಂ ಶ್ರೀ ಮಂಗಳಕರುಮಾರಿಯಮ್ಮ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಡಿಸೆಂಬರ್ 14 ಮತ್ತು 15ರಂದು ಪ್ರತಿಷ್ಠಾಪನಾ ಮಹೋತ್ಸವವು ಅತ್ಯಂತ ಸಡಗರ ಹಾಗೂ ವಿಜೃಂಭಣೆಯಿಂದ ನೆರವೇರಿತು. ಮಹೋತ್ಸವದ ಅಂಗವಾಗಿ ದೇವಿಗೆ ವಿಶೇಷವಾದ ಅಲಂಕಾರ, ಪೂಜೆ, ಹೋಮ, ಹವನ, 101 ಕಳಸಾಭಿಷೇಕ, ಪಂಚಾಮೃತದ ಅಭಿಷೇಕಗಳನ್ನು ನೆರವೇರಿಸಲಾಯಿತು. ಈ ಎಲ್ಲ ಪೂಜೆಗಳನ್ನು ಅತ್ಯಂತ ಶ್ರದ್ಧೆ ಹಾಗೂ ಭಕ್ತಿಯಿಂದ ನಡೆಸಲಾಯಿತು ಹಾಗೂ ಪ್ರಸಾದದ ವಿನಿಯೋಗ ಹಾಗೂ ಅನ್ನದ ಸಂತರ್ಪಣೆಯನ್ನು ಮಾಡಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚು ಭಕ್ತರು ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದೇವಿಯ ದರ್ಶನವನ್ನು ಪಡೆದು ಅನ್ನಪ್ರಸಾದವನ್ನು ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಪೂಜೆ, ಹೋಮ, ಹವನದ ಬಳಿಕ ಶ್ರೀ ಮಂಗಳಕರುಮಾರಿಯಮ್ಮ ದೇವಿಯು ದೇವಸ್ಥಾನದ ದೇವಿಯ ಉಪಾಸಕರಾದ ಶ್ರೀ 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 ರಾಜಶೇಖರ ಸ್ವಾಮಿಯವರ ಮೇಲೆ ಆಹ್ವಾನೆಯಾಗಿ ಅಲ್ಲಿ ನೆರೆದಿದ್ದ ಭಕ್ತರಿಗೆ ದರ್ಶನವನ್ನು ನೀಡಿ ಎಲ್ಲರಿಗೂ ಆಶೀರ್ವದಿಸಿದರು. ಮಂಗಳಕರುಮಾರಿಯಮ್ಮ ದೇವಸ್ಥಾನದಲ್ಲಿ ಪ್ರತಿ ತಿಂಗಳ ಅಮಾವಾಸ್ಯೆ ದಿನದಂದು ಪ್ರತ್ಯಂಗಿರ ಹೋಮವನ್ನು ನಡೆಸಲಾಗುತ್ತದೆ. ಪ್ರತ್ಯಂಗಿರ ಹೋಮದಲ್ಲಿ ಪಾಲ್ಗೊಳ್ಳುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ಅಥವಾ ದುಷ್ಟ ಶಕ್ತಿಗಳು ನಮ್ಮಿಂದ ದೂರವಾಗಿ ದೇವಿಯ ಆಶೀರ್ವಾದದಿಂದ ನೆಮ್ಮದಿಯ ಜೀವನವನ್ನು ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಮುನ್ನಡೆಯನ್ನು ಸಾಧಿಸಬಹುದು. ಪ್ರತ್ಯಂಗಿರ ಹೋಮದ ಬಳಿಕ ದೃಷ್ಟಿ ನಿವಾರಣೆಗಾಗಿ ದೇವಸ್ಥಾನದಲ್ಲಿ ಮಂತ್ರಿಸಿದ ನಿಂಬೆಹಣ್ಣು ಹಾಗೂ ಕುಂಬಳಕಾಯಿಯನ್ನು ಪಡೆಯಬಹುದು. ದೃಷ್ಟಿಯನ್ನು ನಿವಾರಿಸಿಕೊಳ್ಳಲು ಇಚ್ಛಿಸುವ ಭಕ್ತಾದಿಗಳು ದೇವಸ್ಥಾನದ ಕಚೇರಿಯಲ್ಲಿ ಚೀಟಿಯನ್ನು ಪಡೆದು ಕುಂಬಳಕಾಯಿ ಹಾಗೂ ನಿಂಬೆಹಣ್ಣನ್ನು ಪಡೆಯಬಹುದು. ಈ ದೇವಾಲಯದಲ್ಲಿ ಮತ್ತೊಂದು ವಿಶೇಷತೆ ಏನೆಂದರೆ ಶ್ರೀ ಕಾಲಭೈರವನಿಗೆ ಕುಂಬಳಕಾಯಿ ದೀಪವನ್ನು ಹಚ್ಚುವುದರಿಂದ ಭಕ್ತಾದಿಗಳು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಬಹುದು. ಭಕ್ತಾದಿಗಳು ಪೂಜೆ, ಅರ್ಚನೆ, ಅನ್ನದಾನ ಈ ಎಲ್ಲ ಸೇವೆಯಲ್ಲಿ ಪಾಲ್ಗೊಳ್ಳಲು ತಪ್ಪದೇ ದೇವಸ್ಥಾನದ ಕಚೇರಿಯನ್ನು ಸಂಪರ್ಕಿಸಿ.